ಇನ್ನು ತಲೆಬುರುಡೆಯ ರಹಸ್ಯಕ್ಕೆ ಹೋಗಬೇಕಾಗಿದೆ. ಸಿಕ್ಕಿರೋದೇ ಒಂದು ಪೀಸ್ ಆಗಿರುವಂಥ ತಲೆಬುರುಡೆ. ಅದನ್ನು ಹೊರತುಪಡಿಸಿದರೆ ಇನ್ನುಳಿದಂಥ ಜಾಗಗಳಲ್ಲಿ ಏನೂ ಸಿಕ್ಕಿಲ್ಲ. ಈಗ ಧರ್ಮಸ್ಥಳದಲ್ಲಿ ಮತ್ತೊಂದು ಕಳೆಬರ ಏನಾದರೂ ಸಿಗ್ತಾ ಅಂತ. ಕಾಡಿನಲ್ಲಿ ಉತ್ಖನನ ವೇಳೆ ಮತ್ತೊಂದು ಅಸ್ಥಿಪಂಜರ ಪತ್ತೆ ಅಂತಿದ್ದಾರೆ. ಕಾಡಿನಲ್ಲಿ ಉತ್ಖನನ ವೇಳೆ ಇನ್ನೊಂದು. ಪಬ್ಲಿಕ್ ಟಿವಿಗೆ SIT ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ಸೊ ಉಪ್ಪನ್ನು ಕೊಂಡೊಯ್ದಿದ್ದಾರೆ ಅಂತಂದರೆ ಮೂಳೆಗಳು ಲಭ್ಯವಾಗಿದೆ ಅನ್ನುವಂಥದ್ದು. ಕಾರಣ ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡು ಬರಬೇಕು ಅಂತಂದರೆ ಅದನ್ನು ಉಪ್ಪಿನಲ್ಲಿ ಶೇಖರಣೆ ಮಾಡಿ ಇಟ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಈಗ ಅದೇ SIT ಮೂಲಗಳು ಮಾಹಿತಿ ಏನು ಬರ್ತಾ ಇದೆ ಅಂತಂದರೆ, ಉಪ್ಪನ್ನು ತೆಗೆದುಕೊಂಡು ಹೋಗಿರೋದು ಏನಕ್ಕೆ? ಕಳೆಬರಹ ಪತ್ತೆ ಆಗಿರಬೇಕು, ಅಸ್ಥಿಪಂಜರದ ಕಳೆಬರಹ ಪತ್ತೆ ಆಗಿರಬೇಕು. ಸೊ ಹಾಗಾಗಿನೇ ಈ ಉಪ್ಪನ್ನು ತಗೊಂಡು ಹೋಗಿದ್ದಾರೆ. ನೀವು 6ನೇ ಸ್ಪಾಟಲ್ಲೂ ಕೂಡ ಪಾಯಿಂಟ್ 6ರಲ್ಲಿ ಏನಿತ್ತು ಅಲ್ಲೂ ಹೋದಾಗಲೂ ಕೂಡ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ರು. ಈಗಲೂ ಕೂಡ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತಂದರೆ ಅಲ್ಲಿ ಕಳೆಬರಹ ಪತ್ತೆ ಆಗಿರಬೇಕು. ಹಾಗಾಗಿನೇ ಈ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಸೊ ಮತ್ತೊಂದು ಅಸ್ಥಿಪಂಜರ ಪತ್ತೆ ಆಗಿರುವಂಥ ಮಾಹಿತಿಗಳೀಗ ಸಿಗ್ತಾ ಇದೆ. SIT ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ, ಕಾಡಿಗೆ ಉಪ್ಪನ್ನು ತೆಗೆದುಕೊಂಡು ಅಧಿಕಾರಿಗಳು ಹೋದ ನಂತರ ಬಂದಂಥ ಅನುಮಾನಕ್ಕೆ ಉತ್ತರ ಸಿಗ್ತಾ ಇರುವಂಥದ್ದು ಹೌದು. ಇನ್ನೊಂದು ಕಡೆಗೆ ಅಸ್ಥಿಪಂಜರ ಸಿಕ್ಕಿರಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಇಲ್ಲದೇ ಇದ್ದರೆ ಉಪ್ಪು ತೊಗೊಂಡೋಗಿ ಏನು ಮಾಡ್ತಾರೆ? ಅಲ್ಲಿ ಉಪ್ಪು ತಿನ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಮಧ್ಯಾಹ್ನ ಟೈಮಲ್ಲಿ? ಯಾಕೆ ತೊಗೊಂಡು ಹೋಗ್ತಾರೆ ಅಂತಂದರೆ ಶೇಖರಣೆ ಮಾಡಿ ಇಟ್ಕೊಂಡು ಬರೋಕ್ಕೆ. ಅಲ್ಲಿ ಸಿಕ್ಕಿರುವಂಥ ಕಳೆಬರಹಗಳೇನಿದೆ ಅವುಗಳನ್ನೆಲ್ಲ ಶೇಖರಣೆ ಮಾಡಿ ಇಟ್ಕೊಳ್ಳೋಕ್ಕೆ ಉಪ್ಪನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತೇಳಿ. ಹಾಗಾಗಿನೇ ಈ ಅನುಮಾನಗಳು ಬಂದಾಗ SIT ಮೂಲಗಳಿಂದ ಮಾಹಿತಿ ಸಿಗ್ತಾ ಇರೋದೇನೆಂದರೆ, ಹೌದು ಅಲ್ಲೊಂದು ಅಸ್ಥಿಪಂಜರದ ಕಳೆಬರಹ ಒಂದಿಷ್ಟು ಸಿಕ್ಕಿವೆ ಅಂತ ಹೇಳಿ. ಸೊ ಅದು ಯಾರದ್ದು ಏನು ಅಂತ ನೋಡಬೇಕಾಗಿದೆ. ಈಗ 6ನೇ ಸ್ಪಾಟಲ್ಲಿ ಸಿಕ್ಕಿರುವಂಥದ್ದು 50 ವರ್ಷಗಳ ಹಿಂದೆ ಹೂತಾಕಿದ್ದಂತಹ ಒಂದು ಬಾಡಿ ಅಂತೆ. ಬಟ್ ಇವರೆಲ್ಲ ಹೇಳ್ತಾ ಇದ್ದಿದ್ದು 15-20 ವರ್ಷಗಳದ್ದಂತೆ. 50 ವರ್ಷ ಎಲ್ಲಿ, 15-20 ವರ್ಷಗಳದ್ದಲ್ಲಿ. ಸೊ ಅದು ಒಂದು ಕಡೆಗೆ ಅದು ಮುಗಿದೋಯ್ತಾ ಅಂತ FSLನವ್ರು ಹೇಳ್ತಾರೆ. ಈಗ ಎರಡನೆಯದಾಗಬೇಕಾಗಿರುವಂಥದ್ದು ಈಗ ಸಿಕ್ಕಿರುವಂಥದ್ದು. ಇದು ಎಷ್ಟು ಹಳೆಯದ್ದು, ಅಥವಾ ಇದು ಪುರುಷರದ್ದ ಅಥವಾ ಮಹಿಳೆಯರದ್ದ, ಎಷ್ಟು ವರ್ಷ ಹಿಂದೆ ಇದನ್ನು ಹೂತು ಹಾಕಿದಾಗಿತ್ತು, ಅದೆಲ್ಲವೂ ಕೂಡ ಬರುತ್ತೆ. ಯಾವ ಏಜಿನದ್ದು ಇವೆಲ್ಲವೂ ಕೂಡ ಲೆಕ್ಕ ಬರುತ್ತೆ. 50 ವರ್ಷದ ಹಿಂದುಗಡೆಗೆ ಹೂತು ಹಾಕಿರುವಂತಹ 20 ವರ್ಷದ ಒಂದು ಬಾಡಿ ಸಿಕ್ಕರೆ ಅವಾಗೇನು ಪ್ರಶ್ನೆ ಬರುತ್ತೆ ಅಲ್ವಾ? ಅವಾಗ ಪ್ರಶ್ನೆ ಹೋಗಿದ್ದು 50 ವರ್ಷದ ಹಿಂದೆ ಏನಾದರೂ ಆಗಿತ್ತಾ ಅಂತ ಬರುತ್ತೆ. ಸೊ ಎಲ್ಲವೂ ಕೂಡ ನಿಮಗೆ ಪ್ರಶ್ನಾರ್ಥಕವಾಗಿ ಉಳಿಯುವಂಥದ್ದು. ಈಗ ಎಲ್ಲರಿಗೂ ಕೂಡ ಹಲವು ರೀತಿಯಾದಂಥ ತಲೆಯಲ್ಲಿ ಓಡಾಡ್ತಾ ಇರುತ್ತೆ ಪ್ರಶ್ನೆಗಳು. ಏನು ಹಂಗೆ, ಇದು ಹಿಂಗೆ, ಇದು ಹಂಗ ಅಲ್ವಾ ಅಂತ ಹೇಳಿ. ಒಟ್ಟಿನಲ್ಲಿ ಈಗ ತಲೆಬುರುಡೆ ರಹಸ್ಯವನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು SIT ಅವರು ಮಾಡ್ತಾ ಇದ್ದಾರೆ. ತಲೆಬುರುಡೆಯನ್ನು ತೋರಿಸುವಂಥ ಕೆಲಸವನ್ನು ಅನಾಮಿಕ ಮುಸುಕುದಾರಿ ತೋರಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಹೊಸಬರು ಇನ್ನೊಬ್ಬರು ಬಂದಿದ್ದಾರೆ, ನಾನು ತೋರಿಸ್ತೀನಿ ಅಂತೇಳಿ. ನಾಳೆ ಇನ್ನೊಬ್ಬರು ಬರ್ಬೋದು, ನಾನು ತೋರಿಸ್ತೀನಿ ಅಂತ ಹೇಳಿ. ಸೊ ಅವ್ರಿಗೆ ಗೊತ್ತಿರುವಂಥವು ಯಾವುದಾದ್ರು ಒಂದಿಷ್ಟಿದ್ರೆ ಹೇಳ್ಕೊಂಡು ಬರ್ತಾರೆ, ಅಥವಾ ಹಿಂದೆ ಯಾವುದಾದ್ರೂ ಆಗಿರುವಂಥದ್ದನ್ನು ಅವ್ರು ನೋಡಿದ್ದಿದ್ರೆ ಹೇಳ್ಬೋದು. ಈ ಸಂದರ್ಭದಲ್ಲಿ ಅನೇಕರು ಅನೇಕ ರೀತಿಯಾದಂಥ ಪ್ರಚಾರಗಳನ್ನು ಕೂಡ ತೆಗೆದುಕೊಳ್ಳೋಕ್ಕೂ ಕೂಡ ಬರ್ತಾರೆ. ಅದು ಪ್ರಚಾರಕ್ಕಾಗಿದೆಯೋ ಅಥವಾ ನಿಜಕ್ಕೂ ಕೂಡ ಅಲ್ಲಿ ಆಗಿರುವಂಥದ್ದನ್ನು ಅವ್ರು ಹೇಳಕ್ಕೆ ಬರ್ತಾರೋ, ಎಲ್ಲವೂ ಕೂಡ ಕ್ಲಾರಿಫಿಕೇಷನ್ ಆಗಬೇಕು ಅಂತಂದರೆ ಅಲ್ಲಿ ಅದನ್ನೆಲ್ಲವೂ ಕೂಡ ಅಗಿಬೇಕಾಗತ್ತೆ, ಆಮೇಲೆ ತೋರಿಸ್ಬೇಕಾಗತ್ತೆ. ಆಮೇಲೆ ಸುಮ್ಮನೆ ಬಂದವರೆಲ್ಲ ತೋರಿಸ್ಕೊಂಡು ಓಡಾಡೋದಕ್ಕಿಂತಲೂ ಒಂದು ಸಲ ಅವ್ರನ್ನ ಕರೆಕ್ಟಾಗಿ ಟೆಸ್ಟ್ ಮಾಡಿ, ಕರೆಕ್ಟಾಗಿ ಹೇಳ್ತಾ ಇದ್ದಾರೋ ಇಲ್ಲೋ ಅಂತ ಹೇಳಿ.